ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಕೊನೆಗೂ ಬಳ್ಳಾರಿಯ ಗಣಿ ದನಿಗೆ ಹೈದರಾಬಾದ್ ಸಿಬಿಐ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸುದೀರ್ಘವಾದ ವಿಚಾರಣೆಯ ನಂತರ ಇಂದು ಮಹತ್ವದ ತೀರ್ಪನ್ನ ಸಿಬಿಐ ಕೋರ್ಟ್ ಪ್ರಕಟಿಸಿದೆ. ಸದ್ಯ ಪ್ರಕಟಿಸಿರುವ ತೀರ್ಪಿನಲ್ಲಿ ಗಾಲಿ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಇಷ್ಟಕ್ಕೂ ಈ ಪ್ರಕರಣದಲ್ಲಿ ಯಾರಿಗೆಲ್ಲ ಜೈಲು ಶಿಕ್ಷೆ ವಿಧಿಸಲಾಗಿದೆ, ಸಿಬಿಐ ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಏನೆಲ್ಲಾ ವಿಚಾರಗಳು ಅಡಕವಾಗಿವೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಕೂಡ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಬಳ್ಳಾರಿಯ ಗಣಿ ದನಿ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ 2009ರಲ್ಲಿ ಅಂದ್ರೆ ಬರೋಬ್ಬರಿ 15 ವರ್ಷಗಳ ಹಿಂದೆಯೇ ಅಕ್ರಮ ಗಣಿಗಾರಿಕೆ ಆರೋಪಗಳು ಕೇಳಿ ಬಂತು. ಅಂದಿನ ಆಂಧ್ರ ಪ್ರದೇಶದ ಸಿಎಂ ಆಗಿದ್ದ ರೋಶಯ್ಯ ಸಿಬಿಐಗೆ ಈ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ತನಿಖೆ ಮಾಡುವಂತೆ ಪತ್ರ ಬರೆದಿದ್ರು. ಆ ಒಂದು ಪತ್ರ ಇಂದು ಜನಾರ್ದನ ರೆಡ್ಡಿಯನ್ನ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರುವಂತೆ ಮಾಡಿದೆ. ಸದ್ಯ ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿ ಹಾಗೂ ಅವರ ಸಂಬಂಧಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಬಿಡಿ ರಾಜಗೋಪಾಲ, ಜನಾರ್ದನ ರೆಡ್ಡಿ, ಪಿಎ ಅಲಿಖಾನ್ ಹಾಗೂ ಕೆಲ ಅಧಿಕಾರಿಗಳಿಗೆ ಈ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅಪರಾಧಿಗಳು ಅಂತ ಪ್ರಕಟಿಸಿದೆ. ಅಲ್ಲದೆ 7 ವರ್ಷ ಜೈಲು ಶಿಕ್ಷೆ ಕೂಡ ವಿಧಿಸಿದೆ. ಸ್ನೇಹಿತರೆ, ನಿಮ್ಗೆಲ್ಲ ನೆನಪಿದೆಯೋ ಇಲ್ವೋ, ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು. ಅಲ್ಲದೆ ಆಗಲೇ ಮಲ್ಪೆ ಬೀಚ್ ನಲ್ಲಿ ಮೀನು ಆಕ್ಷನ್ ಮಾಡಿದಂತೆ ರಾಜ್ಯ ರಾಜಕಾರಣದಲ್ಲಿ ಎಂಎಲ್ಎಗಳಿಗೆ ಕೋಟಿಗಟ್ಟಲೆ ಆಫರ್ ಕೊಟ್ಟು ಕುದುರೆ ವ್ಯಾಪಾರ ಮಾಡೋಕೆ ಶುರು ಮಾಡಿತ್ತು ಬಿಜೆಪಿ. ಆಗ ಬಿಜೆಪಿಯ ಕುದುರೆ ವ್ಯಾಪಾರಕ್ಕೆ ಹಣದ ಮಳೆ ಸುರಿಸಿದ್ದೆ ಈ ಜನಾರ್ದನ ರೆಡ್ಡಿ. ಇದೇ ಕಾರಣಕ್ಕೆ ಸರ್ಕಾರದಲ್ಲಿ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅಂತ ರೆಡ್ಡಿ ಅಂಡ್ ಗ್ಯಾಂಗ್ ಅಂದ್ಕೊಳ್ತು. ಶ್ರೀರಾಮುಲುವಿನಿಂದ ಹಿಡಿದು ರೆಡ್ಡಿ ಜೊತೆಗಿದ್ದ ಪ್ರತಿಯೊಬ್ಬರು ಸಿಎಂ ಯಡಿಯೂರಪ್ಪರನ್ನ ಕೈ ಬೆರಳ ತುದಿಯಲ್ಲಿ ಆಡಿಸೋಕೆ ಶುರು ಮಾಡಿದ್ರು. ಆಗಲೇ ವಿಧಾನಸೌಧದಲ್ಲಿ ಅಂದಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ರೆಡ್ಡಿ ನಡುವೆ ಬಿಗ್ ಫೈಟ್ ನಡೆದಿತ್ತು. ಅಲ್ಲದೆ ರೆಡ್ಡಿ ಸಿದ್ದರಾಮಯ್ಯನಿಗೆ ಬಳ್ಳಾರಿಗೆ ಬಾ ನೋಡ್ಕೋತೀನಿ ಅಂತ ಧಮಕಿ ಹಾಕಿದ್ರು. ಅಂದಿನ ಕಾಂಗ್ರೆಸ್ ಕೂಡ ರೆಡ್ಡಿ ವಿರುದ್ಧ ಸತ್ಯ ಶೋಧನಾ ವರದಿ ನೀಡಿತ್ತು. ಬಳ್ಳಾರಿಯಲ್ಲಿ ಅಕ್ರಮವಾಗಿ ಜನಾರ್ದನ ರೆಡ್ಡಿ ಮೈನಿಂಗ್ ಮಾಡ್ತಿರೋದ್ರ ಬಗ್ಗೆ ರಾಜ್ಯವೇ ಬೆಚ್ಚಿ ಬೀಳೋ ವರದಿ ಕಾಂಗ್ರೆಸ್ ಪ್ರಕಟಿಸಿತ್ತು. ಅಷ್ಟೆಲ್ಲ ಮಾಡಿದ ಕಾಂಗ್ರೆಸ್ ರೆಡ್ಡಿ ಚಾಲೆಂಜ್ ಸ್ವೀಕರಿಸಿ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತು. ಆದ್ರೆ ಅದಾದ ಬಳಿಕ ಸಿದ್ದರಾಮಯ್ಯ ಸಿಎಂ ಆದ್ರು. ಸಂತೋಷ್ ಹೆಗಡೆ ನೀಡಿದ ಲೋಕಾಯುಕ್ತ ವರದಿಯನ್ನು ಕೂಡ ಸಿದ್ದರಾಮಯ್ಯ ನೋಡಕ್ಕೆ ಹೋಗ್ಲಿಲ್ಲ. ಆದ್ರೆ ಸಿಬಿಐ ಮಾತ್ರ ಜನಾರ್ದನ ರೆಡ್ಡಿಯ ವಿರುದ್ಧ ರೋಶಯ್ಯ ನೀಡಿದ ದೂರನ್ನ ತುಂಬಾನೇ ಗಂಭೀರವಾಗಿ ಪರಿಗಣಿಸಿತ್ತು. ರೆಡ್ಡಿ ಅರೆಸ್ಟ್ ಆದಾಗ ಇಡೀ ದೇಶದಲ್ಲಿ ದೊಡ್ಡ ಸಂಚಲನವೇ ಮೂಡಿತ್ತು. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ನಾವೆಲ್ಲ ಯಾಕೆ ಸುಮ್ಮನೆ ಸಿಕ್ಕಿ ಹಾಕಿಕೊಳ್ಳೋದು ಅಂತ ಅಂದು ರೆಡ್ಡಿ ಜೊತೆ ತಿಂದು ತೇಗಿ ಮೋಜು ಮಸ್ತಿ ಮಾಡಿದಂತಹ ರಾಜಕಾರಣಿಗಳು ಕೂಡ ರೆಡ್ಡಿಯನ್ನ ದೂರ ಇಟ್ರು. ಇನ್ನು ತಮ್ಮದೇ ಸ್ವಂತ ಪಕ್ಷ ಮಾಡಿ ಗಂಗಾವತಿಯಿಂದ ಗೆದ್ದ ಜನಾರ್ದನ ರೆಡ್ಡಿ ಸ್ವಲ್ಪ ಸಮಯದಲ್ಲಿ ಮತ್ತೆ ಬಿಜೆಪಿಗೆ ಸೇರಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು. ಆದ್ರೆ ಹೈದರಾಬಾದ್ ಸಿಬಿಐ ಕೋರ್ಟ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನ ಮಾತ್ರ ಕಳೆದ 11 ವರ್ಷದಿಂದ ನಿರಂತರವಾಗಿ ವಿಚಾರಣೆ ನಡೆಸುತ್ತಲೇ ಇತ್ತು. ಸದ್ಯ 219 ಸಾಕ್ಷಿಗಳ ವಿಚಾರಣೆ, 3379ಕ್ಕೂ ಅಧಿಕ ದಾಖಲೆಗಳ ಪರಿಶೀಲನೆ ಮಾಡಿದ ನಂತರ ಈಗ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿರೋದು ಸಾಬೀತಾಗಿದೆ ಎಂದು ಸಿಬಿಐ ಕೋರ್ಟ್ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ.
ಸ್ನೇಹಿತರೆ, ಜನಾರ್ದನ ರೆಡ್ಡಿಯ ವಿಚಾರದಲ್ಲಿ ದುರಂತ ಏನ್ ಗೊತ್ತಾ? ಸಂತೋಷ್ ಹೆಗಡೆ ಲೋಕಾಯುಕ್ತದಲ್ಲಿ ಇದ್ದಾಗ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ವರದಿ ಕೊಟ್ರು. ಆಗ ಸಿಎಂ ಆಗಿದ್ದ ಯಡಿಯೂರಪ್ಪ ಆಗ್ಲಿ, ಅದಾದ ಬಳಿಕ ಪಾದಯಾತ್ರೆ ಮಾಡಿ ರೆಡ್ಡಿ ವಿರುದ್ಧ ಸಿಡಿದೆದ್ದ ಸಿದ್ದರಾಮಯ್ಯ ಸಿಎಂ ಆದ ನಂತರವಾಗಲಿ ಅಥವಾ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಬಗ್ಗೆ ದೇಶವೇ ಮಾತಾಡ್ತಿದ್ರು. ಬಳ್ಳಾರಿಯಲ್ಲಿದ್ದಂತಹ ಕೆಲ ಭ್ರಷ್ಟ ಅಧಿಕಾರಿಗಳೇ ಆಗಲಿ, ಯಾರ ಕಡೆಯಿಂದಲೂ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಒಂದೇ ಒಂದು ದೂರನ್ನು ಕೂಡ ಕರ್ನಾಟಕ ಸರ್ಕಾರ ಇಲ್ಲವೇ ಸಂಬಂಧಪಟ್ಟ ಇಲಾಖೆಯಿಂದ ರಿಜಿಸ್ಟರ್ ಮಾಡಲಿಲ್ಲ. ಕೇವಲ ಅಷ್ಟು ಮಾತ್ರವಲ್ಲ, ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಲೀಸ್ಗೆ ಕೊಟ್ಟಿರೋ ಗಣಿಗಳ ನಕ್ಷೆಯನ್ನ ಗುರುತು ಮಾಡಿ ಆಯಾ ಕಂಪನಿಗಳು ಅಕ್ರಮ ಎಸಗಿವೆ ಇಲ್ವಾ ಎನ್ನುವುದನ್ನ ಪತ್ತೆ ಮಾಡೋ ಸಣ್ಣ ಕೆಲಸ ಕೂಡ ಮಾಡಲಿಲ್ಲ. ತನ್ನ ಅಕ್ರಮ ಗಣಿಗಾರಿಕೆಗಾಗಿ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಗಳನ್ನೇ ಬದಲಾಯಿಸಿದ ಜನಾರ್ದನ ರೆಡ್ಡಿಯ ಧನದಾಹಕ್ಕೆ ನಮ್ಮ ರಾಜ್ಯದ ಕೆಲ ನೀತಿಗೆಟ್ಟ ರಾಜಕಾರಣಿಗಳಿಂದ ಹಿಡಿದು ಕೆಲ ಭ್ರಷ್ಟ ಅಧಿಕಾರಿಗಳವರೆಗೂ ಎಲ್ಲರೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ತಮ್ಮನ್ನೇ ತಾವೇ ಅಡ ಇಟ್ಟುಕೊಂಡ್ರು. ಆದ್ರೂ ರೆಡ್ಡಿಯನ್ನ ಮಾತ್ರ ಈ ಪ್ರಕರಣದಿಂದ ಬಚಾವ್ ಮಾಡಕ್ಕೆ ಸಾಧ್ಯವಾಗಲಿಲ್ಲ. ಸದ್ಯ ಹೊರಬಂದಿರುವಂತಹ ತೀರ್ಪಿನ ನಂತರವಾದರೂ ಕರ್ನಾಟಕ ಸರ್ಕಾರಕ್ಕೆ ಬುದ್ಧಿ ಬರುತ್ತಾ? ಸಿದ್ದರಾಮಯ್ಯ ಈಗಲಾದರೂ ಬಳ್ಳಾರಿಯಲ್ಲಿರುವ ಕರ್ನಾಟಕ ಗಡಿಯನ್ನ ಮೊದಲಿನಂತೆ ಪುನರ್ ಸ್ಥಾಪಿಸೋಕೆ ಮನಸ್ಸು ಮಾಡ್ತಾರಾ? ರೆಡ್ಡಿಯ ಅಕ್ರಮ ಗಣಿಗಾರಿಕೆಗೆ ಸಾಥ್ ಕೊಟ್ಟಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ಇನ್ನಾದ್ರೂ ಕಠಿಣ ಕ್ರಮ ತೆಗೆದುಕೊಳ್ತಾರಾ ಎನ್ನುವುದು ಕಾದ್ ನೋಡ್ಬೇಕು. ಒಟ್ನಲ್ಲಿ ತಪ್ಪು ಅರಿವಾಗಿ ತಪ್ಪಾಯ್ತು ಅಂತ ಬೇಡಿಕೊಂಡ್ರೆ ಬಗ್ಗುವಂತ ಬೇಕಾದ್ರೆ ಬಿಟ್ಟು ಬಿಡ್ತಾನೆ. ಆದ್ರೆ ಕರ್ಮ ಮಾತ್ರ ಎಂದಿಗೂ ಯಾರನ್ನೂ ಬಿಡೋದಿಲ್ಲ. ಅದು ಯಾರೇ ಆಗಿದ್ರೂ ಉಪ್ಪು ತಿಂದ ಮೇಲೆ ನೀರು ಕುಡಿಯುವಂತೆ ತಪ್ಪು ಮಾಡಿದ ಮೇಲೆ ಅದಕ್ಕೆ ದಂಡನೆ ಅನುಭವಿಸಲೇಬೇಕಾಗೋದು ಖಚಿತ. ತಪ್ಪಿದಸ್ಥರಿಗೆ ಶಿಕ್ಷೆ ಆಗೋದು ತಡ ಆಗಬಹುದು, ಆದ್ರೆ ಶಿಕ್ಷೆಯಿಂದ ಯಾವ ತಪ್ಪಿದಸ್ಥ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎನ್ನುವುದೇ ಜನಾರ್ದನ ರೆಡ್ಡಿಯ ಪ್ರಕರಣವೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.